ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾನು ವರ್ಷನ್ಗಟ್ಲೆನೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದಾದ ಹಪ್ಪಳ ರೆಸಿಪಿ ನಾನು ಹೇಳ್ಕೊಡ್ತೀನಿ. 2 ವಸ್ತು ಇದ್ದರೆ ಸಾಕು, ನಿಮಗೆ ಈಸಿಯಾಗಿ ಆಗಿಬಿಡುತ್ತೆ. ಮಳೆಗಾಲಕ್ಕೆ ಎಲ್ಲರೂ ಹಪ್ಪಳ ಸಂಡಿಗೆ ಅಂತ ಸ್ಟೋರ್ ಮಾಡಿ ಇಟ್ಕೊತೀವಲ್ಲ, ಮಳೆ ಬಂದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ನೀವು ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಕೈಯಲ್ಲಿ ಮುರಿದ್ರೆ ಪಟಪಟ ಅಂತ ಮುರಿದೋಗುತ್ತೆ, ಆ ಥರ ಇರುತ್ತೆ ಹಪ್ಪಳ, ಗರಿಗರಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ತುಂಬ ಈಸಿ. ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ, 1 ಕಪ್ ಆಗುವಷ್ಟು ರವೆನ ತಗೊಳ್ಳಿ. ಅದನ್ನು ಹಾಕ್ಕೊಂಡು ಅದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಎಲ್ಲನೂ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ. ಹಾಗೆಯೇ ಅದನ್ನು ಒಂದು ರೌಂಡ್ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಓಂಕಾಳನ್ನ ಹಾಕ್ಕೊಳ್ಳಿ. ಹಾಗೆ ಇದು ಜೀರಿಗೆನೂ ಹಾಕೋಬೋದು. ಓಂಕಾಳು ಹಾಕಿರೋದ್ರಿಂದ ಜೀರಿಗೆ ಏನು ಬೇಡ. ಹಾಗೆ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡು ದಪ್ಪಗೇನು ಬೇಡ, ಜಾಸ್ತಿ ತೆಳುವೂ ಇರಬಾರ್ದು, ಆ ಥರ ಕಲಿಸ್ಕೊಳ್ಳಿ. ಗಂಟಿಲ್ದಂಗೆ ಕಲಿಸ್ಕೋಬೇಕು. ಮಳೆಗಾಲಕ್ಕೆ ಇದು ಒಳ್ಳೆಯದು, ಚೆನ್ನಾಗಿರುತ್ತೆ. ಮಳೆ ಬರ್ತಿದ್ದಂಗೆ ನಾವು ತಿಂತಾ ಇರಬೇಕು ಅನಿಸುತ್ತೆ. ಸೊ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಎಣ್ಣೆಗೆ ಹಾಕಿ ಕರಿಸ್ಕೋಬೋದು. ಇದಕ್ಕೆ ನಿಮಗೆ ಖಾರ ಥರ ಬೇಕು ಅನ್ನೋರು 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೊಳ್ಳಿ. ಇದನ್ನು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಕಲಿಸ್ಕೊಂಡು ಪ್ಲೇಟ್ನಲ್ಲಿ ಎಣ್ಣೆ ಸವರ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆ ಅದನ್ನೇ ಸವರ್ಕೊಳ್ಳಿ. ನೀವು ಯಾವ ಥರ ಪ್ಲೇಟು ತಗೋಬೋದು. ನಿಮಗೆ ದೊಡ್ಡ ಬೇಕಂದರೆ ದೊಡ್ಡ ಪ್ಲೇಟನ್ನು ತಗೊಳ್ಳಿ. ಇದನ್ನು ಎಣ್ಣೆ ಹಚ್ಚಿರೋದ್ರಿಂದ ನಿಮಗೆ ಮತ್ತೆ ತೆಗೆಯೋದಕ್ಕೆ ಏನು ಹರಿದೋಗಲ್ಲ, ಕಷ್ಟ ಅನಿಸಲ್ಲ. ನೀವು ಹಬೆಯಲ್ಲಿ ಸ್ವಲ್ಪ ಹೊತ್ತು 1.5 ನಿಮಿಷ ಸಾಕು ಬೇಯಿಸಿದರೆ ಬೇಯ್ಕೊಳ್ಳುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಚಾಕು ಸಹಾಯದಿಂದ ಅದನ್ನು ತೆಗೆದು ಚಾಪೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲ್ಗಡೆ ಒಣಗಲಿಕ್ಕೆ ಹಾಕ್ಕೋಬೇಕು. ಇಲ್ಲಿ ಟಿಪ್ಸ್ ಏನು ಅಂದರೆ, ನಿಮಗೆ ಬೇಗ ಆಗಬೇಕು ಅನ್ನೋದಾದರೆ, 1 ವರ್ಷ ತನಕ ಇಟ್ಕೋಬೇಕು ಅನ್ನೋದಾದರೆ ಬಿಸಿಲಲ್ಲಿ ಒಂದು ಸಾರಿ ಒಣಗಿಸ್ಕೋಬೇಕು. ಒಂದು ಬಿಸಿಲಲ್ಲಿ ಇಟ್ಟರೆ ಸಾಕು, ಒಣಗೋಗುತ್ತೆ. ಒಂದೇ ಬಿಸಿಲು ಸಾಕಾಗುತ್ತೆ ಹಪ್ಪಳ ಒಣಗೋಗೋದಕ್ಕೆ. ಹಾಗೇ ನೆರಳಲ್ಲೂ ಒಣಗಿಸ್ಕೋಬೋದು. ಫ್ಯಾನ್ ಕೆಳಗಡೆ ಇಟ್ಬಿಟ್ಟು, ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇರ್ತಾರೆ ನೋಡಿ, ಅಂಥವರು ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಒಣಗಿಸ್ಕೋಬೋದು. ಇಷ್ಟು ಮಾಡಿದರೆ ಆಯಿತು, ಹಪ್ಪಳ ರೆಡಿನೇ ಆಗೋಗುತ್ತೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಪ್ಪಳ ಹಾಕಿ ಹುರಿದ್ಬಿಟ್ಟು ಹಾಗೇನು ತಿನ್ಕೋಬೋದು. ಇಲ್ಲ ಅನ್ನೋದಾದರೆ ಊಟದ ಸಮಯದಲ್ಲಿ ಕೆಲವೊಬ್ಬರಿಗೆ ನಾನ್ ವೆಜ್ ಇಲ್ಲ ಅಂದರೆ ಆಗಲ್ಲ ನೋಡಿ, ಹಾಗೆ ತರಕಾರಿ ವೆಜ್ ಊಟ ಮಾಡೋರಿಗೆ ಹಪ್ಪಳನೇ ಬೇಕು. ಸೊ ಅವ್ರು ಈ ಥರ ಎಲ್ಲ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿ. ನನ್ನ ಚಾನಲಲ್ಲಿ ಬರುವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತೀರಿ ಅನ್ನೋದಾದರೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ಬೇಕು ಅಂದರೆ ವಿಡಿಯೋ ಕೂಡ ಮಾಡ್ತೀನಿ ನಾನು. ನೀವು ಹೇಳ್ದಂಗೆ ಕಮೆಂಟ್ ಮಾಡಿ ನನಗೆ. ಹಾಗೆಯೇ ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ನಿಮಗೆ ನಾನ್ ವೆಜ್ ರೆಸಿಪೀಸ್ ಎಲ್ಲ ಬೇಕಾ ಅಥವಾ ವೆಜ್ ರೆಸಿಪೀಸ್ ಬೇಕಾ ಅಂತಲೂ ಕಮೆಂಟ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.